ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 2 ತಿಂಗಳಾದಂತ ಸಂದರ್ಭದಲ್ಲೇ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆ ಆಗ್ತಾ ಇದೆ. ಸಂಪುಟ ಸಚಿವರ ಪದಗ್ರಹಣಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಸಂಜೆ 4:05ಕ್ಕೆ 20 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. 20 ಜನ ಸೇರಿ ಒಟ್ಟಾರೆ 34 ಜನರ ಸಚಿವ ಸಂಪುಟ, ಪೂರ್ಣ ಪ್ರಮಾಣದ ಸಚಿವ ಸಂಪುಟ. ಒಂದು ಸ್ಥಾನನೂ ಕೂಡ ಖಾಲಿ ಇಲ್ಲ. 34 ಸ್ಥಾನಗಳಿರ್ತವೆ. 34 ಸ್ಥಾನಗಳು ಕೂಡ ಭರ್ತಿಯಾದಂತಾಗಿದೆ. ಮುಖ್ಯಮಂತ್ರಿ ಸ್ಥಾನವನ್ನ ಸೇರಿಸಿ ಮೊದಲ ಪಟ್ಟಿಯಲ್ಲಿ ಸಿಎಂ ಸೇರಿ 14 ಜನ ಸಚಿವರಿದ್ರು. ಎರಡನೇ ಪಟ್ಟಿಯಲ್ಲಿ 20 ಜನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಲೋಕಭವನದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಲೋಕಭವನದಲ್ಲಿ ಮುಂಚೆನೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ರು. ಯಾವ ಕ್ಷಣದಲ್ಲಿ ಹೈಕಮಾಂಡ್ ಓಕೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಯಾಕಂದ್ರೆ ಹೈಕಮಾಂಡ್ಗೆ ಕಾದಿದ್ದೇ ಬಂತು, ಯಾವಾಗ ಕೊಡ್ತಾರೆ ಲಿಸ್ಟ್ ಫೈನಲ್ ಮಾಡ್ತಾರೆ ಅಂತ. ಫೈನಲಿ ಇವತ್ತು ಫೈನಲ್ ಪಟ್ಟಿ ಸಿಕ್ತು. ಸೊ ಹೀಗಾಗಿ 4:05 20 ಜನ ಸಚಿವರುಗಳು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. 20 ಜನ ಸಚಿವರಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ನಲ್ಲಿ, ಅಂದ್ರೆ 2023ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗ್ತಾರಲ್ಲ, ಆ ಸಂದರ್ಭದಲ್ಲಿ ಇದ್ದಂತ 7 ಜನ ಸಚಿವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ನಾವು ಉಳಿದಂತೆ 13 ಜನ, ಅದರಲ್ಲಿ ಅಂದ್ರೆ ಈ ಮುಂಚೆ ಎಲ್ಲ ಕೆಲವರು ಸಚಿವರೆಲ್ಲ ಆಗಿದ್ದಂಥವ್ರನ್ನೆಲ್ಲ ಬಿಟ್ಟು ನೋಡೋದಾದ್ರೆ ಟೋಟಲಿ 34 ಜನ ಸಚಿವರಲ್ಲಿ 9 ಜನ ಮೊಟ್ಟ ಮೊದಲ ಬಾರಿಗೆ ಸಚಿವ ಸ್ಥಾನವನ್ನ ಅಲಂಕರಿಸ್ತಾ ಇದ್ದಾರೆ. 9 ಜನ. ಇನ್ನ ಉಳಿದಂಥವ್ರು ಎಲ್ಲರೂ ಕೂಡ ಹಳಬ್ರೆ, ಒಂದಲ್ಲ ಒಮ್ಮೆ ಸಚಿವರಾಗಿದ್ದಂಥವ್ರನ್ನೇ. ಕೆಲವು 3-4 ಬಾರಿ ಸಚಿವರಾಗಿದ್ದಾರೆ, ಇನ್ ಕೆಲವರು 2 ಬಾರಿ ಸಚಿವರಾಗಿದ್ದಾರೆ. ಮತ್ತೊಮ್ಮೆನೂ ಕೂಡ ಅವಕಾಶ ಸಿಕ್ಕಿರುವಂಥದ್ದು. ಆ ನೂತನ ಸಚಿವರ ಪಟ್ಟಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಗೋ ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇತ್ತು. ಬಟ್ ಇಲ್ಲ, ಕನ್ಸಿಡರ್ ಮಾಡಲಾಗಿದೆ ಅವರನ್ನ. ಬಿಕಾಸ್ ಮುಸ್ಲಿಂ ಸಮುದಾಯದಲ್ಲಿ ಒಂಥರ ಮಾಸ್ ಲೀಡರ್ ಆಗಿ ಬೆಳೆದಿರುವಂತದ್ದು ಜಮೀರ್ ಅಹಮದ್ ಖಾನ್. ಸೊ ಅವರನ್ನ ಬಿಟ್ಟಿಲ್ಲ, ಅವರಿಗೆ ಅವಕಾಶವನ್ನ ಕೊಡಲಾಗಿದೆ. ಮಧು ಬಂಗಾರಪ್ಪ ಅವರು ಈಡಿಗ ಕೋಟಾದ ಅಡಿಯಲ್ಲಿ ಅವರಿಗೆ ಅವಕಾಶ ಸಿಕ್ಕಿರುವಂತದ್ದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನೋಡ್ತಾ ಇದೀವಿ ಅಳೆದು ತೂಗಿ ಫೈನಲಿ ಶಿವಕುಮಾರ್ ಅವರ ಸಂಪುಟ ಭರ್ತಿಯಾಗಿದೆ. ಇವತ್ತಿನ ಸಚಿವ ಸಂಪುಟ ನೂತನ ಸಚಿವರ ಲಿಸ್ಟ್ ಅನ್ನ ನೋಡೋದಾದ್ರೆ ಅಹಿಂದ ವರ್ಗಕ್ಕೆ ಬಂಪರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯನವರು ಇಲ್ಲದಿರುವಂತ ಆ ಒಂದು ವಾಯ್ಡ್ ಅನ್ನ ಫಿಲ್ ಮಾಡಿ ಹೇಗಾದ್ರೂ ಮಾಡಿ ಅಹಿಂದ ವರ್ಗ ಕೋರ್ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟಂತನೂ ಕೂಡ ಕಾಣಿಸ್ತಾ ಇದೆ ಲಿಸ್ಟ್ ಅನ್ನ ಗಮನಿಸಿದ್ರೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಕಾಂಗ್ರೆಸ್ ಹೈಕಮಾಂಡ್ ಏನು ಪ್ರಕಟವನ್ನ ಮಾಡಿದೆ ನೂತನ ಸಚಿವರ ಪಟ್ಟಿಯನ್ನ, ಅದನ್ನು ನೋಡೋದಾದ್ರೆ ಎಲ್ಲೊಂದು ಕಡೆ ಅಹಿಂದ ವರ್ಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಅನ್ನುವಂಥದ್ದು. ಯಾಕಂದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಅಹಿಂದ ವರ್ಗವೇ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿರುವಂತದ್ದು. ಹಾಗಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ 3 ವರ್ಷ ಕೂಡ ಕೆಲಸವನ್ನ ಕೂಡ ಮಾಡಿರುವಂತದ್ದು. ಈಗ ಅಧಿಕಾರ ಹಸ್ತಾಂತರ ಆದ ಬಳಿಕವಾಗಿ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಕ್ಯಾಬಿನೆಟ್ ಅಲ್ಲೂ ಕೂಡ ಅಹಿಂದ ವರ್ಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಬರ್ತಕ್ಕಂಥ 2028 ವಿಧಾನಸಭಾ ಚುನಾವಣೆ ಮತ್ತೆ ಸ್ಥಳೀಯ ಚುನಾವಣೆಯನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗಾಗಲೇ ಸ್ಟ್ರಾಟಜಿ ಕೂಡ ಮಾಡಿರುವಂತದ್ದು. ಇದು ಒಂದು ಭಾಗ ಆದ್ರೆ ಎಲ್ಲೋ ಒಂದ್ ಕಡೆ ಈಗ ಸಚಿವ ಸ್ಥಾನದ ಆಕಾಂಕ್ಷೆಗೆ ದೊಡ್ಡ ಮಟ್ಟದ ಕಸರತ್ತನ್ನು ಕೂಡ ಮಾಡಿದ್ರು ಬಹಳ ಜನರು. ಈಗ ಸಚಿವ ಸ್ಥಾನ ಸಿಗದಿರತಕ್ಕಂಥ ಸಂದರ್ಭದಲ್ಲಿ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಅಸಮಾಧಾನ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಪೃಥ್ವಿರಾಜ್ 3 ಜನರಿಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಬೇರೆ ಜಿಲ್ಲೆಯಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಬೇರೆ ಜಿಲ್ಲೆಯಲ್ಲಿ 0 ಕೂಡ ಆಗಿರುವಂತದ್ದು. ಹಾಗಾಗಿ ಆ ಒಂದು ಜಿಲ್ಲೆಗಳಲ್ಲೂ ಕೂಡ ಇಲ್ಲೊಂದ್ ಕಡೆ ಅವಕಾಶ ಮಾಡಿಕೊಡ್ಬೇಕು ನಿಟ್ಟಿನಲ್ಲಿ ಶಾಸಕರು ಮತ್ತೆ ಸ್ಥಳೀಯ ನಾಯಕರು ಕೂಡ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಎಲ್ಲೊಂದ್ ಕಡೆ ಬಹಳಷ್ಟು ಒತ್ತಡ ಮತ್ತೆ ಬೇರೆ ರೀತಿಯಾದಂತಹ ಒತ್ತಡದ ತಂತ್ರಗಾರಿಕೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಈಗ ಅಹಿಂದ ವರ್ಗಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಅವಕಾಶ ಮಾಡಿಕೊಟ್ಟು ಅದಾದ ಬಳಿಕವಾಗಿ ಎಲ್ಲೊಂದ್ ಕಡೆ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹೀಗಾಗಿ ಈಗ ಆಗಿರ್ತಕ್ಕಂಥ ಒಂದು ಹೊಸ ಕ್ಯಾಬಿನೆಟ್ಗೆ ಎಲ್ಲೊಂದ್ ಕಡೆ ದೊಡ್ಡ ಮಟ್ಟದ ಅಸಮಾಧಾನ ಕೂಡ ಹೊರ ಆಗಿರುವಂತದ್ದು. ಇದೀಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ಈಗ ಸಚಿವ ಸ್ಥಾನದ ವಂಚಿತರಾಗಿರ್ತಕ್ಕಂಥ ಮುದ್ದೇಬೇಳ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರು ಕೂಡ ಭೇಟಿ ಮಾಡಿ ಚರ್ಚೆ ಕೂಡ ಮಾಡಿರುವಂತದ್ದು. ಎಲ್ಲೊಂದ್ ಕಡೆ ಈಗಾಗಲೇ ವಿಜಯಪುರ ಜಿಲ್ಲೆಯಲ್ಲೂ ಕೂಡ 3 ಜನ ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ರು. ಯಶವಂತ ರಾಯಗೌಡ ಪಾಟೀಲ್ ಆಗಿರ್ಬೋದು, ಮುದ್ದೇಬೇಳ ಶಾಸಕರಾಗಿರ್ತಕ್ಕಂಥ ಅಪ್ಪಾಜಿ ನಾಡಗೌಡರಾಗಿರ್ಬೋದು, ಶಿವಾನಂದ ಪಾಟೀಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದ್ರು. ಅಂತಿಮವಾಗಿ ಎಂ ಬಿ ಪಾಟೀಲ್ ಅವರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಮೊದಲ ಕ್ಯಾಬಿನೆಟ್ ಅಲ್ಲಿ ಅವರಿಗಾಗಲೇ ಮಂತ್ರಿ ಕೂಡ ಆಗಿದ್ದಾರೆ. ಈಗ 3 ಜನರಿಗೂ ಕೂಡ ಮಂತ್ರಿ ಸ್ಥಾನ ಕೈ ತಪ್ಪಿರುವಂತದ್ದು. ಇದ್ರ ಜೊತೆಗೆ ಜೆ.ಎಸ್. ಪಾಟೀಲ್ ಅವರು ಕೂಡ ಈಗಾಗಲೇ ಮಂತ್ರಿ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು. ಅಂತಿಮವಾಗಿ ಅವ್ರನ್ನ ವಿಧಾನಸಭೆ ಸ್ಪೀಕರ್ ಆಗಿ ನೇಮಕವನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡಿದೆ. ಆದರೆ ಇದಕ್ಕೆ ಜೆ.ಎಸ್. ಪಾಟೀಲ್ ಅವರು ಕೂಡ ಒಪ್ತಾ ಇಲ್ಲ. ಇದೀಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಮಗೆ ಸಭಾ ಅಧ್ಯಕ್ಷ ಸ್ಥಾನ ಬೇಡ, ನಮಗೆ ಮಂತ್ರಿ ಸ್ಥಾನವನ್ನ
ಅಧಿಕಾರವನ್ನು ಕೊಡಬೇಕು ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಇದ್ರ ನಡುವೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಏನಾದರೂ ಮನವೊಲಿಕೆ ಕೆಲಸವನ್ನ ಒಂದಷ್ಟು ಮಾಡಿದ್ರು. ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಈಗ ಏನು ಬೆಳಗ್ಗೆ ಪಟ್ಟಿ ಪ್ರಕಟವಾಯಿತು, ಆಗ ಮಂಕಾಳ ವೈದ್ಯರವನ್ನು ಕೂಡ ಅನೌನ್ಸ್ ಮಾಡಿದ್ರು. ಯಾವಾಗ ಎಸ್ ಮಲ್ಲಿಕಾರ್ಜುನ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿ ರೆಬೆಲ್ ಸಂದೇಶವನ್ನು ಕೊಟ್ಟರು. ಅದಾದ ಬಳಿಕವಾಗಿ ಕಾಂಗ್ರೆಸ್ ಹೈಕಮಾಂಡ್ ಈಗ ತಲೆಬಾಗಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶ ಮಾಡಿಕೊಡೋದ್ರ ಮುಖಾಂತರವಾಗಿ ಈಗ ಮಂಕಾಳ ವೈದ್ಯರವರಿಗೆ ಈಗ ಅಲ್ಲಿಂದ ಕೋಕನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಮಂಕಾಳ ವೈದ್ಯರವರು ಕೂಡ ನಡೆ ಕೂಡ ಸಾಕಷ್ಟು ಈಗ ಕುತೂಹಲಕ್ಕೆ ಎಡೆ ಮಾಡಿಕೊಡುವಂಥದ್ದು. ಈಗಾಗಲೇ ಮಂಕಾಳ ವೈದ್ಯರವರು ಕೂಡ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರಾಗಿ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ 3 ವರ್ಷಗಳ ಕಾಲ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಮಂಕಾಳ ವೈದ್ಯರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಜಿಲ್ಲೆ ವಂಚಿತವಾಗುವಂಥದ್ದು. ಹಾಗಾಗಿನೇ ಈಗ ಕಾಂಗ್ರೆಸ್ ನಾಯಕರಿಗೆ ದೊಡ್ಡ ಮಟ್ಟದ ಚಾಲೆಂಜ್ ಇರುವಂತದ್ದು. ಒಂದ್ ಕಡೆ ಈಗ ಮಂತ್ರಿಮಂಡಲ ಯಾವಾಗ ಆಗುತ್ತೆ ಅನ್ನೋ ಚರ್ಚೆ ನಡುವೆ ಈಗ 20 ಸ್ಥಾನದ ಭರ್ತಿ ಮಾಡುವಂತ ಕೂಡ ಪ್ರಕಟಣೆ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ಮಂತ್ರಿಗಳಾಗಿ ಸಂಜೆ ಪ್ರಮಾಣವಚನ ಕೂಡ ಸ್ವೀಕಾರ ಮಾಡ್ತಿದ್ದಾರೆ. ಈಗಿರತಕ್ಕಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಂತ್ರಿ ಸ್ಥಾನ ಕೈತಿಬ್ಬಿದೆ, ಮತ್ತೊಂದು ಕಡೆ ಯಾರೆಲ್ಲ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಅವನ್ನ ಯಾವ ರೀತಿಯಾಗಿ ಮನವೊಲಿಕೆ ಮಾಡೋದ್ರ ಮುಖಾಂತರವಾಗಿ ಈಗ ಇರತಕ್ಕಂಥ 20-21 ತಿಂಗಳಲ್ಲಿ ಯಾವ ರೀತಿಯಾಗಿ ಅಧಿಕಾರವನ್ನು ಕೊಡಬೇಕು ಅನ್ನೋದು ಈಗಿರತಕ್ಕಂಥ ಚಾಲೆಂಜ್. ಸದ್ಯದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸದಾಶಿವನಗರದ ನಿವಾಸದಲ್ಲಿದ್ದಾರೆ. ಈಗ ಯಾರೇ ಬಂದರೂ ಕೂಡ ಭೇಟಿಗೆ ಬಂದರೂ ಕೂಡ ಸಂಜೆ ಲೋಕಭವನದ ಗಾಜಿನ ಮನೆಗೆ ಬನ್ನಿ ಭೇಟಿ ಮಾಡ್ತೀನಿ ಅನ್ನೋ ಮಾತನ್ನ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಒಂದಷ್ಟು ಜನ ಸಚಿವರಾಗಿದ್ದಂಥವರು ಯಾರು ಸಚಿವರಾಗಿದ್ದಾರೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಭೇಟಿ ಮಾಡೋದ್ರ ಮುಖಾಂತರವಾಗಿ ಧನ್ಯವಾದವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಕೆಲ ಶಾಸಕರು ಕೊನೆಯ ಕ್ಷಣದಲ್ಲಿ ಅವಕಾಶ ಕೈತಪ್ಪಿದ್ದಕ್ಕೆ ದೊಡ್ಡ ಮಟ್ಟದ ಬೇಸರವನ್ನು ಹೊರಹಾಕೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಭೇಟಿಗೆ ಬಂದರೂ ಕೂಡ ಅವಕಾಶ ಸಿಗದಿರತಕ್ಕ ಸಂದರ್ಭದಲ್ಲಿ ಅಸಮಾಧಾನ ಕೂಡ ಹೊರಹಾಕ್ತಾ ಇದ್ದಾರೆ. ಕೆಲ ಶಾಸಕರು ದೊಡ್ಡ ಮಟ್ಟದಲ್ಲಿ ಹಿರಿಯ ಶಾಸಕರು ಕೂಡ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಈಗಾಗಲೇ ಆರ್ ಬಿ ತಿಮ್ಮಪ್ಪ ಅವರು, ದಿನೇಶ್ ಗುಂಡೂರಾವ್ ಮತ್ತೆ ಆರ್ ವಿ ದೇಶಪಾಂಡೆ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರು. ಇವರೆಲ್ಲರೂ ಕೂಡ ಮಂತ್ರಿ ಸ್ಥಾನದ ಕೈ ತಪ್ಪಿರತಕ್ಕಂಥ ಸಂದರ್ಭದಲ್ಲಿ ಅವರ ನಡೆ ಕೂಡ ನಿಗೂಢ ಆಗಿರುವಂತದ್ದು. ಇನ್ನೂ ಕೂಡ ಅವರು ಎಲ್ಲೂ ಕೂಡ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡುವಂತ ಕೂಡ ಮುಂದಾಗಿಲ್ಲ, ತಮ್ಮ ತಟಸ್ಥ ನಿಲುವನ್ನು ಕೂಡ ತಾಳಿರುವಂತದ್ದು. ಹಾಗಾಗಿ ಈಗ ಕಾಂಗ್ರೆಸ್ ನಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಭಿನ್ನಮತ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಈಗ ಇದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಅದನ್ನ ಬಗೆಹರಿಸ್ತಾ ಇರುವಂತದ್ದು ಈಗಿರತಕ್ಕಂಥ ಪ್ರಶ್ನೆ. ಇದರ ನಡುವೆ ಒಂದಷ್ಟು ಜನ ಎಲ್ಲರೂ ಕೂಡ ಯಾರು ಮಂತ್ರಿಗೋಸ್ಕರವಾಗಿ ಈಗ ಫೈನಲ್ ಆಗಿದೆ ಅವರೆಲ್ಲರೂ ಕೂಡ ಬಹಳ ಖುಷಿಯಿಂದಾಗಿ ಸಂಜೆ 4:05 ಸರಿಯಾಗಿ ಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಈಗ ತುದಿಗಾಲಲ್ಲಿ ನಿಂತಿರುವಂತದ್ದು. ಪೃಥ್ವಿರಾಜ್, ಈ ಮುಂಚೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಕೃಷ್ಣ, ಗೌರ್ಮೆಂಟ್ ಡಿಕೆದು ಕ್ಯಾಬಿನೆಟ್ ಸಿದ್ದರಾಮಯ್ಯನವರದು ಅನ್ನುವಂತ ರೀತಿಯಲ್ಲಿ ಚರ್ಚೆಗಳಿದಾವೆ ಅಂತ. ಅದೇ ರೀತಿಯಾಗಿ ಏನಾದ್ರೂ ಆಗಿರುವ ರೀತಿಯಲ್ಲಿ ಕಾಣಿಸ್ತಾ ಇದ್ದ? ಬಿಕಾಸ್ ಬಹುತೇಕರು ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರೇ ಬ್ಯಾಟಿಂಗ್ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಮತ್ತೊಂದ್ ಕಡೆ ಕುರುಬ ಸಮುದಾಯದಿಂದ ಗಾಯತ್ರಿ ಶಾಂತನಗೌಡರ ಹೆಸರು ಬಂದಿರುವಂತದ್ದು ಕೂಡ ಅಚ್ಚರಿಯಾಗಿ ಅದೇ ಸಮುದಾಯದ ಕೆಲವು ಶಾಸಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಗೋವಿಂದಪ್ಪ ಸೇರಿದಂತೆ. ಸೊ ಹೀಗಾಗಿ ಈ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಚರ್ಚೆ ಇದೆ ಸದ್ಯಕ್ಕೆ? ಪೃಥ್ವಿರಾಜ್, ಬಹುಶಃ ಸಿದ್ದರಾಮಯ್ಯನವರು ಹೇಳದಂತೆ ಕಾಂಗ್ರೆಸ್ ಹೈಕಮಾಂಡ್ ಈಗಲೂ ಕೂಡ ನಡೆದುಕೊಂಡಿದೆ. ನೀವು ಹೇಳ್ತಾ ಇದ್ರಿ ಸಿದ್ದರಾಮಯ್ಯ ಡಿ ಕೆ ಕ್ಯಾಬಿನೆಟ್ ಆದರೂ ಕೂಡ ಸಿದ್ದರಾಮಯ್ಯ ಆಪ್ತರು ಕೂಡ ಅವರ ಪರವಾಗಿರುವಂತವರು ಕ್ಯಾಬಿನೆಟ್ ಇರ್ತಾರಂತದ್ದು ಹೌದು. ಈ ಒಂದು ಕ್ಯಾಬಿನೆಟ್ ಕೂಡ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಈಗ ಇರುವಂತದ್ದು ಏನು ಅಂತಂದ್ರೆ ಒಂದಷ್ಟು ಜನ ಕುರುಬ ಸಮುದಾಯದಲ್ಲೂ ಕೂಡ ಅವಕಾಶ ಮಾಡಿಕೊಡೋದು. ಅಂದ್ರೆ ಈಗ ಪರಿಷತ್ ಸದಸ್ಯರಾಗಿ ಮೊನ್ನೆ ತಾನೇ ಈಗ ಕೋರ್ಟ್ ನಲ್ಲಿ ಅನೌನ್ಸ್ ಆಗಿದ್ದಾರೆ ಶಾಂತಗೌಡರು, ಈಗ ಗಾಯತ್ರಿ ಶಾಂತಗೌಡರು. ಈಗ ಅವರಿಗೆ ಇನ್ನೂ ಕೂಡ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಆದ್ರೆ ಮಂತ್ರಿ ಸ್ಥಾನಕ್ಕೆ ಈಗ ಮಂತ್ರಿಗೆ ಪಟ್ಟಿಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಪ್ರಮಾಣ ವಚನ ಇನ್ನು ಸ್ವೀಕಾರ ಮಾಡದೇನೆ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಯಾವ ರೀತಿಯಾಗಿ ಈಗ ಪಟ್ಟಿ ಅನೌನ್ಸ್ ಆಯಿತು ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಈಗಾಗಲೇ ಕುರುಬ ಸಮುದಾಯದಲ್ಲೂ ಕೂಡ ಬೇರೆ ಬೇರೆ ನಾಯಕರು ಕೂಡ ಇದ್ರು, ಅವ್ರಿಗೂ ಕೂಡ ಅವಕಾಶ ಕೈ ತಪ್ಪಿರುವಂತದ್ದು. ಇದ್ರ ಜೊತೆಗೆ ಮೈಸೂರು ಭಾಗದಲ್ಲೇ ಪೃಥ್ವಿರಾಜ್ ಕೇವಲವಾಗಿ ಯತೀಂದ್ರ ಸಿದ್ದರಾಮಯ್ಯ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರು ಮೊನ್ನೆ ದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಖುಷಿಯಾಗಿ ತಾಯಿ ಚಾಮುಂಡೇಶ್ವರನ ಕೂಡ ದರ್ಶನ ಕೂಡ ಪಡ್ಕೊಂಡಿದ್ರು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ನಮಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನೋದು. ಮತ್ತೊಂದು ಕಡೆ ಸಿದ್ದರಾಮಯ್ಯನ ಅಂತರವನ್ನು ಕಾಯ್ದುಕೊಳ್ಳೋದ್ರ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಜೊತೆಗೂ ಕೂಡ ಚೆನ್ನಾಗಿದ್ರು. ಆದ್ರೆ ಎಲ್ಲ ಒಂದು ಕಡೆ ಈಗ ಅವ್ರಿಗೂ ಕೂಡ ಅವಕಾಶ ಕೈ ತಪ್ಪಿರುವಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ತನ್ವೀರ್ ಸೇಠ್ ಅವರು ನೇರವಾಗಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವಾಗಿ ಅಸಮಾಧಾನ ಕೂಡ ಹೊರಹಾಕಿರುವಂತದ್ದು. ಈಗ ಮೇಲ್ನೋಟಕ್ಕೆ ಸಿದ್ದರಾಮಯ್ಯ ಕೂಡ ಕೇಳಿದಂತವರಿಗೆ ಮಂತ್ರಿ ಸ್ಥಾನವನ್ನು ಸಿಕ್ಕಿದ್ರು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಯಾರೆಲ್ಲ ಮಂತ್ರಿ ಸ್ಥಾನ ಕೈ ತಪ್ಪಿದ್ದಾರೆ ಈಗ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಈಗ ಇರತಕ್ಕಂಥ ಪ್ರಶ್ನೆ. ಹಾಗಾಗಿ ಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಇದನ್ನ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನೋದು ಈಗಿರ್ತಕ್ಕಂಥ ಕುತೂಹಲ. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೂತನ ಸಚಿವರಾಗ್ತಾ ಇರುವಂತದ್ದು ನರೇಂದ್ರ ಸ್ವಾಮಿ ಅವರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ.
ಈ ಸಚಿವ ಸ್ಥಾನ ಸಿಕ್ಕಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸಿಸಿ ಅಧ್ಯಕ್ಷರಿಗೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಕೂಡ ಹೇಳಿದ್ದಾರೆ. ಸಾಕಷ್ಟು ಲಾಬಿಯನ್ನ ಮಾಡ್ತಾ ಇದ್ರು ನರೇಂದ್ರ ಸ್ವಾಮಿ ಅವರು. ಫೈನಲಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಕೆಲವು ಜಿಲ್ಲೆಗಳಿಗೆ 2 ಮಂತ್ರಿ ಸ್ಥಾನವನ್ನ ಕೊಡಲಾಗಿದೆ. ಮಂಡ್ಯಕ್ಕೆ 2 ಸ್ಥಾನ ಇದೆ. ಬೆಂಗಳೂರು ದಕ್ಷಿಣಕ್ಕೆ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಮಾಗಡಿ ಬಾಲಕೃಷ್ಣ ಅವರಿಗೆ ಕೊಡಲಾಗಿದೆ. ಇನ್ನೊಂದು 7 ಸ್ಥಾನ ಬೆಂಗಳೂರಿಗೆ ಬಂದಿರುವಂಥದ್ದು. ನರೇಂದ್ರ ಸ್ವಾಮಿ ಅವರು ಮಾತನಾಡಿದ ನೋಡ. ಪಕ್ಷ ನಮ್ಮನ್ನ ಗುರುತಿಸಿ ಜವಾಬ್ದಾರಿ ಕೊಟ್ಟಿರೋದಕ್ಕೆ ಆಭಾರಿಯಾಗಿದ್ದೇನೆ. ರಾಹುಲ್ ಗಾಂಧಿಯವರು 2029ರಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋದು ಎಲ್ಲ ಕಾಂಗ್ರೆಸ್ಸಿಗರ ಒಟ್ಟಭಿಪ್ರಾಯ. ಆ ಒಂದು ಈರ್ಷೆ ನೆರವೇರಬೇಕು ಅಂದ್ರೆ ನಾವೆಲ್ಲರೂ ಜವಾಬ್ದಾರಿಯಿಂದ ಈ ಕೆಲಸನ ನಿರ್ವಹಿಸಬೇಕಾಗಿದೆ. ಕೊಟ್ಟಿರ್ತಕ್ಕಂಥ ಜವಾಬ್ದಾರಿನ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಈ ಜವಾಬ್ದಾರಿನ ಅತ್ಯಂತ ಜವಾಬ್ದಾರಿಯಿಂದ ಪಕ್ಷಕ್ಕೆ ಹೆಸರು ಬರೋ ರೀತಿಯಲ್ಲಿ ಜನಸೇವೆಯನ್ನ ನಾವು ಮಾಡ್ತೀವಿ. ಸರ್, ಎಸ್ ಮಲ್ಲಿಕಾರ್ಜುನ ಭೇಟಿಯಾಗಿದ್ದೀರಿ ಸರ್. ಈಗ ಮಹಾಕಾಳ ವೈದ್ಯರನ್ನು ತಪ್ಪಿಸಿ ಇವರಿಗೆ ಕೊಟ್ಟಿದ್ದಾರೆ ಅಂತ ಆರೋಪ. ಪಕ್ಷ ತೀರ್ಮಾನ ಏನ್ ಮಾಡ್ತಾ ಇದೆ ಅದು ನಮಗೆ ಗೊತ್ತಿಲ್ಲ. ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿದ್ದಾರೆ. ಮತ್ತೆ ಕ್ಯಾಬಿನೆಟ್ಗೆ ಸೇರ್ತಿದ್ದಾರೆ. ಈಗ ನಮ್ ಜೊತೆ ಇದ್ದಾರೆ ಸಂತೋಷ್ ಲಾಡ್ ಅವರು. ಅವ್ರನ್ನ ಕೇಳ ಸರ್, ಫಸ್ಟ್ ಎಷ್ಟು ಗಂಟೆಗೆ ನಿಮಗೆ ಕರೆ ಬಂತು, ಏನ್ ಹೇಳಿದ್ರು ಸರ್? ಸುಮಾರು ಒಂದು ಹಾಫ್ ಅನ್ ಅವರ್ ಹಿಂದಗಡೆ ಮುಖ್ಯಮಂತ್ರಿಗಳು ಕರೆ ಮಾಡಿದ್ರು. ಸೊ ನಿನಗೆ ಸಚಿವ ಸಂಪುಟದಲ್ಲಿ ಅವಕಾಶ ಇದೆ, ಬಾ ಪ್ರಮಾಣ ವಚನಕ್ಕೆ ಬಾ ಅಂತ ಹೇಳಿದ್ರು. ಬಹಳ ಖುಷಿಯಾಗಿದೆ. ಓಕೆ, ಈ ಕಳೆದ ಬಾರಿ ಕಾರ್ಮಿಕ ಇಲಾಖೆನ ನಿರ್ವಹಿಸ್ತಿದ್ರಿ, ಈ ಬಾರಿ ಯಾವ ಇಲಾಖೆ ನಿರೀಕ್ಷೆಯಲ್ಲಿದೆ? ಯಾವ್ದು ಕೊಟ್ಟರು ನಿರ್ವಹಿಸ್ತೀರಾ ಏನು ಅಂತ? ಅಲ್ಲ, ಪ್ರಪ್ರಥಮದಲ್ಲಿ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಸಾಹೇಬರಿಗೆ, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಪುನಃ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ, ಪಕ್ಷಕ್ಕೆ, ಸರ್ಕಾರಕ್ಕೆ ಹೆಸರು ತರತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ಇಚ್ಛೆ ಬಯಸ್ತೀನಿ. 2ನೇ ಬಾರಿ ಸಂಪುಟ ಸೇರ್ತಿದ್ರಾ, ಸೊ ನಿಮ್ಮಿಂದ ಇನ್ನೇನೆಲ್ಲ ನಿರೀಕ್ಷೆ ಮಾಡಬಹುದು ಅಂತ? ನೋಡೋಣ, ಈಗ ಯಾವ ಖಾತೆ ಸಿಗುತ್ತೆ ಅದ್ರ ಮೇಲೆ, ಆ ಖಾತೆಯಲ್ಲಿ ಹೊಸತನ ಆಗಲಿ, ಹೊಸದೇನು ತರ್ಬೋದು ಅಂತ ಯೋಚನೆ ಮಾಡಿ ಹೇಳ್ತೀನಿ. ಓಕೆ, ಈಗ ಅನೇಕರು ಕೂಡ 2ನೇ ಸಂಪುಟದಲ್ಲಿ ನಮಗೆ ಸ್ಥಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿದ್ರು. ಸೊ ಅವ್ರನ್ನ ಯಾವ ರೀತಿ ಪಕ್ಷ ಮನವೊಲಿಸುವಂತ? ಹೈಕಮಾಂಡ್ ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಮುಖ್ಯಮಂತ್ರಿಗಳು, ಹೈಕಮಾಂಡ್ ಇದೆ ಅದರ ಖಂಡಿತವಾಗ್ಲೂ ಬಹಳಷ್ಟು ಜನ ಆಕಾಂಕ್ಷಿ ಇದ್ರು. ಸೊ ಅವ್ರಿಗೆ ದುಃಖ ಆಗೇ ಆಗಿರುತ್ತೆ, ಯಾರಿಗೆ ಸಿಕ್ಕಿರಲ್ಲ ಅವ್ರಿಗೆ ಮನಸ್ತಾಪ ಆಗಿರುತ್ತೆ. ಅದು ಡೆಫಿನೆಟ್ಲಿ ಹೈಕಮಾಂಡ್ ಮಾತಾಡ್ತಾರೆ. ನಿಮ್ಮ ಭಾಗದ ಜನರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಈ ಟೈಮ್? ಅಲ್ಲ, ಅವ್ರ ಆಶೀರ್ವಾದದಿಂದ ನಾನು ಇಲ್ಲಿ ಬೆಳೆದಿರ್ತಕ್ಕಂಥದ್ದು. ಸೊ ರಾಜಕಾರಣದಲ್ಲಿ ಯಾವಾಗಲೂ ಸೋಲು ಗೆಲುವು ಸಹಜ ಇದೆ. ಸೊ ಅವ್ರು ನನಗೆ ಎಲ್ಲಿವರೆಗೆ ಈ ಥರ ಅವಕಾಶ ಸಿಗುತ್ತೆ, ಪ್ರಾಮಾಣಿಕವಾಗಿ ಬಡವರ ಪರವಾಗಿ, ಸಂವಿಧಾನ ಪರವಾಗಿರ್ತಕ್ಕಂಥ ಕೆಲಸಗಳನ್ನ, ಆಲೋಚನೆಗಳನ್ನ ಮಾಡದೆ ನಮ್ಮ ಆದ್ಯ ಕರ್ತವ್ಯವಾಗಿರುತ್ತೆ. ಅದನ್ನ ಮಾಡ್ತೀನಿ ಅಂತ ಈ ಸಂದರ್ಭ ಕೇಳಕ್ಕೆ ಇಚ್ಛಿಸ್ತೀನಿ. ಇದಿಷ್ಟು ಸಂತೋಷ್ ಲಾಡ್ ಅವರ ಮಾತುಗಳಾಗಿತ್ತು. ಹಂಸಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಇನ್ನ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಫೋನ್ ಮಾಡಿದರು 4 ಗಂಟೆಗೆ ರಾಜ್ಪಾಲರು ಇದಕ್ಕೆ ಕಚೇರಿಗೆ ಬರೋಕ್ಕೆ ಹೇಳಿದ್ದಾರೆ. ಹೋಗ್ತಾ ಇದ್ದೀನಿ 4 ಗಂಟೆಗೆ. ತುಂಬ ಖುಷಿಯನ್ನು ತಂದಿದೆ. ಮೊನ್ನೆ ಮಾಧ್ಯಮದಲ್ಲಿ ಹೇಳಿದೆ ನಾನು, ನನಗೆ 3 ವರ್ಷ ಅವಕಾಶ ಮಾಡಿಕೊಟ್ಟಿದ್ರು. ಇನ್ನು ಇಲ್ಲ ಪಕ್ಷದ ಕೆಲಸ ಮಾಡಿದ್ರೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾ ಅದಕ್ಕೆ ನಾನು ಬದ್ಧ ಅಂತ ಮೊನ್ನೆನೂ ಹೇಳಿದೆ. ನಾನು ನಿರೀಕ್ಷೆ ಇತ್ತು, ನನ್ನ ಮಂತ್ರಿ ಮಾಡ್ತಾರಂತ ನನ್ನ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ತಕ್ಕಂಗೆ ನನಗೆ ಇವತ್ತು ಮಂತ್ರಿ ಮಾಡಿದ್ದಾರೆ. ನನ್ನ ಹೆಚ್ಚಿನ ಇವಾಗ ಜವಾಬ್ದಾರಿ ಆಗಿದೆ. ಮಂತ್ರಿ ಮಾಡಿಲ್ಲ ಅಂದ್ರೂ ಪಕ್ಷದ ಕೆಲಸ ಮಾಡಿ, ನೀನು 3 ವರ್ಷ ಮಂತ್ರಿ ಆಗಿದ್ದೆ, ನೀನು 2 ವರ್ಷ 28 ಚುನಾವಣೆ ಬರ್ತಾ ಇದ್ದೆ, ನೀನು ಪಕ್ಷದ ಕೆಲಸ ಮಾಡಿದ್ರು ಅದಕ್ಕೂ ನಾನು ಸಿದ್ಧ ಆಗಿದ್ದೆ. ನಿಮ್ಮ ಸಪೋರ್ಟಿಗೆ ಬಹಳ ಜನ ನಿಂತರು ಸರ್, ಕೆಪಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ಎಸ್ಪೆಷಲಿ ಕೆಸಿ ವೇಣುಗೋಪಾಲ್. ಇಲ್ಲ, ಎಲ್ಲರೂ ನಿಂತ್ಕೊಂಡು ಆಗಿದ್ದಕ್ಕೆ ಇವತ್ತಾಗಿರೋದು. ಎಲ್ಲರೂ ನಿಂತು ನಾನು ಆಗಲೇಬೇಕಂತ ಇದಕ್ಕೆ ಇವತ್ತು ಆಗಿರೋದು. ನಾನು ಯಾರು ತಪ್ಸಕ್ಕಾಗಿಲ್ಲ, ತಪ್ಸಕ್ಕಂತ ಇಲ್ಲ. ಈಗ ನಮ್ಮ ಪಕ್ಷ ಏನು ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ತೀರ್ಮಾನ. ಎಲ್ಲರೂ ನಾನು ಮುಂಚೆನೂ ಭಾಳ ಸತಿ ಹೇಳಿದ್ದೀನಿ, ನಮ್ಮ ಅಭಿಪ್ರಾಯ ನಾವು ಹೇಳ್ಬೋದು. ಅಂದರೆ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ ಮಾಡೋದು. ನಾವು ಸುಮ್ಮನೆ ಹೋಗಿ ದಿಲ್ಲಿಯಲ್ಲಿ ನಮ್ಗೆ ಕೊಡಿ, ನಿಮ್ಗೆ ಕೊಡಿ ಅಂದರೆ ಅದೆಲ್ಲ ಆಗಲ್ಲ. ಅಭಿಪ್ರಾಯ ಹೇಳ್ಬೋದು, ಇಂಥವ್ರನ್ನ ಕೊಡಿ, ಅಂಥವ್ರನ್ನ ಕೊಡಿ ಅಂತ. ಅವರು ಅಲ್ಟಿಮೇಟ್ ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಹೈಕಮಾಂಡ್ ಯಾರಿಗಾನ ಮಾಡಬೇಕಾದ್ರೆ ಸುಮ್ಮ ಮಾಡಲ್ಲ. ಮಂತ್ರಿ ಮಾಡಬೇಕಾದ್ರೆ ಅವ್ರದ್ದೇ ಅಂತ ಒಂದು ಸರ್ವೆ ಮಾಡಿರ್ತಾರೆ. ಸರ್ವೆ ಮಾಡಿ ಪಕ್ಷಕ್ಕೆ ಎಲ್ಲ ಲಾಭ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ರಾಜ್ಯಕ್ಕೆ ಮಂತ್ರಿ ಮಾಡಿದ್ರೆ ಈ ರಾಜ್ಯದ ಜನಕ್ಕೆ ಒಳ್ಳೇದಾಗ್ತದೆ ಅಂತ ಹಿನ್ನೆಲೆಯಲ್ಲೇ ಮಂತ್ರಿ ಮಾಡೋದು. ಈಗ ಯಾವ ಖಾತೆ ಅಂತ ಹೇಳೋಕ್ಕಾಗಲ್ಲ, ಮನೆ ಮುಖ್ಯಮಂತ್ರಿ ಬಿಟ್ಟಿದ್ದದು. ಯಾವ ಕೊಡ್ತಾರೋ ಗೊತ್ತಿಲ್ಲ. ನನಗೆ ವಸತಿ ಖಾತೆ ಕೊಟ್ಟಿದ್ರು. ನಾನು 3 ವರ್ಷ ಅವಧಿಯಲ್ಲಿ ಒಂದು ಮನೆ ಕೊಟ್ಟಿರಲಿಲ್ಲ. 10 ವರ್ಷದಿಂದ ಒಂದು ಮನೆ ಕೊಟ್ಟಿರಲಿಲ್ಲ. ನನ್ನ ಅವಧಿಯಲ್ಲಿ 3 ವರ್ಷದಲ್ಲಿ 79,860 ಮನೆಗಳು ಕೊಟ್ಟಿದ್ದೀನಿ. ಇನ್ನು 33,000 ಮನೆ ರೆಡಿ ಮಾಡ್ಕೊಂಡಿದ್ದೆ. ನಾನು ಜೂನಲ್ಲಿ ಕೊಡಬೇಕಂತ ಇದ್ದೆ. ಅಷ್ಟೊತ್ತಿಗೆ ಸರ್ಕಾರ ಬದಲಾವಣೆಯಾಗಿ ಮನೆ ಹೊಸ ಮುಖ್ಯಮಂತ್ರಿಗಳು ಬಂದರು.
ಈಗ ಯಾವ ಖಾತೆ ಕೊಟ್ಟರು ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ ನಾನು. ಸರ್ ನಿಮ್ಮ ಸಮುದಾಯಕ್ಕೆ 4 ಸ್ಥಾನ ಕೊಟ್ಟಂಗಾಯ್ತು. ಯುಟಿ ಖಾದರ್, ಸಲೀಂ ಅವರು ಸಭಾಪತಿ, ರಿಜ್ವಾನ್, ಬೆಂಗಳೂರವರಿಗೆ ಇಬ್ಬರಿಗೆ ಕೊಟ್ಟಿದ್ದಾರೆ. ಏನ್ ಲೆಕ್ಕ? ಈಗ ನಾನು ಹೇಳ್ತಲ್ಲ ಎಲ್ಲ ಲೆಕ್ಕಾಚಾರ ಅಂದರೆ ಹೈಕಮಾಂಡು ಹೇಳ್ದಲ್ಲ, ಯಾರಿಗಾನ ಮಂತ್ರಿ ಮಾಡಬೇಕಾದ್ರೆ ಎಲ್ಲ ಥರ ಅವ್ರು ಸರ್ವೆ ಮಾಡಿ ಮಾಡೋದವರು. ಈಗ ಅವರು ಸರ್ವೆ ಮಾಡಿ ಅವ್ರು ಮಾಡಿದ್ರೆ ಹೈಕಮಾಂಡ್ ಅವ್ರಿಗೆ ಗೊತ್ತಿರ್ತದೆ ಎಲ್ಲ ಹೇಳಿಲ್ಲ. ಅವತ್ತೇ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ಫಸ್ಟ್ ಲಿಸ್ಟಲ್ಲೇ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ನಂದು ಆಗ್ತದಂತ. ಅದು ಆಡಿಯೋ ಬಂದಿದ್ದರಿಂದ ನಾನು ಹಿನ್ನಡೆ ಆಗಿದೆ ಅಂತ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ. ನಾನು 2ನೇ ಪಟ್ಟಿದಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ದೀನಿ, ಆಗ್ತದೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೆ. ಆದರೆ ಪಕ್ಷ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬದ್ಧ. ನನ್ನ ಮಂತ್ರಿ ಮಾಡಿದ್ರು ಸರಿ, ಇಲ್ಲ ನೀನು 28ರಲ್ಲಿ ಚುನಾವಣೆ ಬರ್ತದೆ, ನಿನ್ನ ಪಕ್ಷಕ್ಕೆ ಕೆಲಸ ಮಾಡೋಂದ್ರು ಪಕ್ಷಕ್ಕೆ ನಾನು ಕೆಲಸ ಮಾಡೋಕ್ಕೂ ಸಿದ್ಧ ಆಗಿದೆ. ಇವತ್ತು ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ರಿಜ್ವಾನ್ ಅರ್ಷದ್ ಅವರಿದ್ದಾರೆ, ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಶುಭಾಶಯಗಳು. ಮೊದಲ ಬಾರಿಗೆ ಸಚಿವ ಸಂಪುಟ ಸೇರಿದ್ದೀರಿ. ಯಾರು ಕರೆ ಮಾಡಿದ್ರೆ ಏನು ಹೇಳಿ? ಮಾನ್ಯ ಮುಖ್ಯಮಂತ್ರಿಯವರು ಕರೆ ಮಾಡಿ 4 ಗಂಟೆಗೆ ರಾಜಭವನಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ. ವಿಶೇಷವಾಗಿ ಸಿದ್ದರಾಮಯ್ಯನವರು, ನಮ್ಮ ಹಿರಿಯ ನಾಯಕರು, ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ರಾಹುಲ್ ಗಾಂಧಿಯವರು ಯುವಕರನ್ನು ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿಯಲ್ಲಿ ಯಾವಾಗಲೂ ಅವ್ರು ಮುಂಚೂಣಿಯಲ್ಲಿರ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆರವ್ರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತೇನೆ. ಸರ್, ಇಂಥದ್ದೇ ಪೋರ್ಟ್ಫೋಲಿಯೋ ಅಥವಾ ಖಾತೆ ಸಿಕ್ಕರೆ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ, ನಾನು ಇದ್ರ ಬಗ್ಗೆ ಭಾಳ ನಾಲೆಜ್ ಇದೆ ಅಂತ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿರೋಂಥ ಖಾತೆ ಇದೆಯಾ ಸರ್? ನೋಡಿ, ಖಾತೆ ಹಂಚೋದು ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಕ್ಷೇತ್ರ. ಅವರು ಯಾರ ಮೇಲೆ ಯಾರಿಗೆ ಏನು ಜವಾಬ್ದಾರಿ ಕೊಟ್ಟರೆ ನಿಭಾಯಿಸ್ತಾರೆ ಅಂತ ಅವರ ಇದರಲ್ಲಿ ಆಲೋಚನೆಯಲ್ಲಿ ಬರುತ್ತೆ. ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ತೀನಿ. ಮುಸ್ಲಿಮರ ಪ್ರಾತಿನಿಧ್ಯದ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಪಟ್ಟಿಯಲ್ಲಿ 2ನೇ ಕ್ಯಾಬಿನೆಟ್ ಅಲ್ಲೂ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ದಾವಣಗೆರೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಬಹಳಷ್ಟು ದೊಡ್ಡ ಚರ್ಚೆ ಆಗಿತ್ತು. ನೋಡಿ, ಹಿಂದೆ ಒಂದು ಖಾದರ್ ಅವ್ರಿಗೆ ಅವಕಾಶ ಸಿಕ್ಕಿದೆ. ಈ ಪಟ್ಟಿಯಲ್ಲಿ ಇಬ್ಬರನ್ನ ಅವಕಾಶ ಸಿಕ್ಕಿದೆ. 3 ಜನ ಸಚಿವರನ್ನು, ಹಿಂದಿನ ಸರ್ಕಾರದಲ್ಲಿ 2 ಇದ್ರು, ಈಗ 3 ಜನ ಆಗಿದ್ದೇವೆ. ಸೊ ಸಾಮಾಜಿಕ ನ್ಯಾಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಎಲ್ಲ ಜಾತಿ ಜನಾಂಗದ ವರ್ಗದ ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಮುಸಲ್ಮಾನರಿಗೂ ಅವಕಾಶ ಮಾಡಿಕೊಟ್ಟಿದೆ. ಅಲ್ಪಸಂಖ್ಯಾತರು, ಜಾರ್ಜ್ ಸಾಹೇಬರು ಸೇರಿ 4 ಜನ ಈಗ ಸಂಪುಟದಲ್ಲಿ ಇರ್ತೇವೆ. ಸೊ ಕಾಂಗ್ರೆಸ್ ಪಕ್ಷದಿಂದಾನೇ ಸಾಧ್ಯ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಅಂದರೆ ಹೊಸೊಬ್ಬರಿಗೆ, ಅದರಲ್ಲೂ ಮುಖ್ಯವಾಗಿ ಯಂಗ್ಸ್ಟರ್ಸ್ಗಳಿಗೆ, ಹೊಸ ಆಲೋಚನೆ ಇಟ್ಕೊಂಡವರಿಗೆ ಅವಕಾಶ ಈ ಬಾರಿ ಸಿಕ್ಕದಂತಾಗಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇರುವಂಥ ಸುಮಾರು ಯಂಗ್ಸ್ಟರ್ಸ್ಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಅದು ಎಂದಿಗೂ ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಹಿರಿಯ ಎಲ್ಲ ನಾಯಕರು, ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. 2ನೇ ಪಟ್ಟಿ ಯುವ ಸಚಿವರ ಪಟ್ಟಿ ಆಗಿದೆ. ನಿಶ್ಚಿತವಾಗ್ಲೂ ಯುವ ವರ್ಗದ ಜನಸಂಖ್ಯೆ ಇಷ್ಟು ಹೆಚ್ಚಾಗಿ ಇರುವಾಗ ಯುವ ವರ್ಗದ ಅವರ ಭವಿಷ್ಯದ ಚಿಂತನೆ ರಾಜ್ಯದ ಸಂಪುಟದ ನಿರ್ಣಯಗಳಲ್ಲಿ ಇರಬೇಕು. ಅದಕ್ಕೋಸ್ಕರ ನಮ್ಮೆಲ್ಲರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಇದಿಷ್ಟು ನೂತನ ಸಚಿವರಾಗಿ ಆಯ್ಕೆಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ನನ್ನ ಜೊತೆ ನೂತನ ಸಚಿವರಾದಂಥ ಪುಟ್ಟರಂಗ ಶೆಟ್ಟಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಈಗಷ್ಟೇ ಫೋನ್ ಬಂತು, ವೇಟ್ ಮಾಡ್ತಾನೆ ಇದ್ರು 1 ಗಂಟೆಯಿಂದ, ಯಾವಾಗ ಫೋನ್ ಬರುತ್ತೆ ಅಂತ ಹೇಳಿ. ಅದೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಫೋನ್ ಮಾಡಿ 4 ಗಂಟೆಗೆ ಸೆರೆಮನಿ ಇದೆ, ನೀವು ನಿಮ್ಮನ್ನು ಸಚಿವರಾಗಿ ಆಯ್ಕೆ ಮಾಡಿದ್ದೀನಿ, ಬರಬೇಕು ಅಂತ ಹೇಳಿದ್ದಾರೆ. ಭಾಳ ಸಂತೋಷ ಆಗ್ತಾ ಇದೆ. ಭಾಗವಹಿಸ್ತೀವಿ. ಸತತ 4 ಬಾರಿ ಗೆದ್ದವರು ಸರ್, ಉಪ್ಪಾರ ಸಮುದಾಯದಿಂದ ಏಕೈಕ ಶಾಸಕರು. ನೀವು ಏನು ಹೇಳಕ್ ಬಯಸ್ತೀರಿ ಸರ್? ಸಂತೋಷ ಆಗ್ತಾ ಇದೆ. ನಾನು ಮೊದಲೇ ಹೇಳಿದಾಗ ಕಾಂಗ್ರೆಸ್ ಪಕ್ಷ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಮ್ಮಂಥ ಒಂದು ಸಣ್ಣ ಕೋಮಾರನನ್ನು ಗುರುಸಿ 4 ಬಾರಿ ಶಾಸಕನನ್ನು ಮಾಡೋ ಮುಖಾಂತರ ನನ್ನ ಈ ಮಟ್ಟಿಗೆ ಬೆಳೆಸಿದೆ. ಜೊತೆಯಲ್ಲಿ ನನ್ನ ಕ್ಷೇತ್ರದ ಜನ ನನಗೆ ನಿರಂತರವಾಗಿ ಮತವನ್ನು ಕೊಟ್ಟುಕೊಂಡು ತಮ್ಮ ಸೇವೆಯನ್ನು ನನ್ನಿಂದ ಮಾಡಲಿ ಅಂತ ಹೇಳ್ಕೊಂಡು ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಮತ್ತು ನನ್ನ ಪಕ್ಷದ ನಾಯಕರುಗಳಿಗೆ, ಹೈಕಮಾಂಡ್ ಇರ್ತಕ್ಕಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ಈಗ ತಾನೇ ನಮ್ಮ ಪಕ್ಷದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರು, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಓಕೆ ಸರ್, ಕಳೆದ ಬಾರಿನೇ ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಬಟ್ ಕೊನೆ ಕ್ಷಣದಲ್ಲಿ ಅದು ಚೇಂಜ್ ಆಯಿತು. ಬಟ್ ಈ ಸಾರಿ ನಿಮಗೆ ನಿರೀಕ್ಷೆ ಇತ್ತಾ ಅಥವಾ ಮತ್ತು ಏನಾದರೂ
ಇಲ್ಲ, ಖಂಡಿತ ಇತ್ತು. ಯಾಕಂದ್ರೆ ಸಿದ್ದರಾಮಯ್ಯನವರು ಆವಾಗಲೇ ಇಲ್ಲ ನೀನು ವಿಧಾನಸಭೆಯ ಉಪಾಧ್ಯಕ್ಷರ ಸ್ಥಾನ ಅಂತ ತಗೋ ಅಂತ ಹೇಳಿದ್ರು. ಇಲ್ಲ ಸರ್ ನಾನು ಬೇಡ ಅಂತ ಹೇಳಿದ್ದಿ. ಆವಾಗಲೇ ನನಗೆ ಹೇಳಿದ್ರು ನೀವು ನೆಕ್ಸ್ಟು ಖಂಡಿತವಾಗಿ ನಿನಗೆ ಸಚಿವ ಸ್ಥಾನವನ್ನು ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹಾಗಾಗಿ ಈ ಸಾರಿ ನನಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾವ್ದು ಸರ್, ಯಾವ ಖಾತೆ ನಿಭಾಯಿಸೋಕೆ ನಿಮ್ಗೆ ಇಷ್ಟಪಡ್ತೀರಿ? ಅವ್ರು ಯಾವ್ದು ಕೊಡ್ತಾರೆ ಸರಿ, ತಾವು ಯಾವ ಖಾತೆಯನ್ನು ಕೊಡ್ಲಿಕ್ಕೆ? ನಾನು ಯಾವುದೇ ಕೊಟ್ಟರು ನಿಭಾಯಿಸ್ತೀನಿ. ಓಕೆ, ಅದು ಕೊಡೋದು ಹೈಕಮಾಂಡ್ ಬಿಟ್ಟದು. ಮತ್ತೆ ನಮ್ಮ ತಮಗೂ ಒಂದು ಆಸೆ ಇರುತ್ತೆ ಸರ್ ಈ ಖಾತೆಯನ್ನು ಮಾಡ್ಬೇಕಂತ ಹೇಳಿ. ಕಳೆದ ಬಾರಿ ತಾವು ಮಾಡಿದ್ದು ಹಿಂದುಳಿದ ವರ್ಗ ಖಾತೆ ಆಗಲ್ಲ, ಇಂಥದೇ ಬೇಕು ಅಂತ ಹೇಳೋ ಮಟ್ಟಕ್ಕೆ ನಾನಿಲ್ಲ. ಅಲ್ಲ, ತಮ್ಮ ಅಭಿಪ್ರಾಯ ಸರ್, ತಾವು ಯಾವ್ದನ್ನ ಇಷ್ಟಪಡ್ತೀರಿ? ಯಾವ ಖಾತೆ ಕೊಟ್ರೆ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಿಭಾಯಿಸ್ತೀನಿ ಅಂತ ಹೇಳಿ? ಕಳೆದ ಬಾರಿ ಯಾವ್ದು ಮಾಡಿದ್ರು ಸರ್? ಕಲ್ಯಾಣ ಇಲಾಖೆ ಓಕೆ, ಕೊಟ್ಟಿದ್ದೆ. ನಾನು ಇದ್ದದೆ 11 ತಿಂಗ ನಾನು ಸಮರ್ಪಕವಾಗಿ ಈಗಲೂ ಅದು ಕೊಟ್ರೆ ನಿಭಾಯಿಸ್ತೀರಿ ಅಂತ ಅನ್ಸುತ್ತಾ ನಿಮ್ಗೆ? ಯಾವ್ದಾದ್ರು ಕೊಡ್ಲಿ ಅದನ್ನ. ಸೊ ಇದು ನೂತನ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿ ಅವ್ರ ಮಾತು. ಕ್ಯಾಮರಾ